ನಮಸ್ತೆ ಸ್ನೇಹಿತರೆ, ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಮನೆಯಲ್ಲಿ ಡೆಕೋರೇಷನ್ನು ಯಾವ ಥರ ಮಾಡಿಕೊಟ್ರು ಫ್ಲವರ್ದು ಅಂತೇಳಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ಅವ್ರು ಯಾವ್ಯಾವ ಥರ ಡೆಕೋರೇಷನ್ ಮಾಡಿಕೊಟ್ಟಿದ್ದಾರೆ ಅಂತ ಫುಲ್ಲು ತೋರಿಸ್ತೀನಿ. ಮತ್ತು ಇವ್ರದ್ದು ಕಾಂಟ್ಯಾಕ್ಟ್ ಆಪ್ಷನಲ್ಲಿ ನಾನು ಫುಲ್ಲು ಡೀಟೇಲ್ ಹಾಕಿರ್ತೀನಿ. ನಿಮಗೆ ಯಾರಿಗಾದರೂ ಯೂಸ್ ಆಗಲಿ ಅಂತೇನೆ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಮತ್ತು ನನಗೆ ನಿನ್ನೆ ಪೂಜೆ ಮಾಡಿದಾಗ ತುಂಬ ಜನ ಹೇಳಿದ್ರಿ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ಟಿದ್ದಾರೆ, ಅಮೌಂಟ್ ಎಷ್ಟು ಅಂತೆಲ್ಲ ಕೇಳಿದ್ರಿ. ಬಟ್ ನಾನು ಈ ವಿಡಿಯೋದಲ್ಲಿ ಅಮೌಂಟ್ ಎಲ್ಲ ಹೇಳೋದಕ್ಕಾಗಲ್ಲ. ನಾವು ಡಿಪೆಂಡು ಯಾವ ಥರ ಡಿಸೈನ್ ಕೇಳ್ತೀವಿ ಮತ್ತು ಯಾವ್ಯಾವ ಥರ ಹೂವು ಕೇಳ್ತೀವಿ ಅದ್ರ ಮೇಲೆ ಇವರು ಚಾರ್ಜ್ ಮಾಡೋದು. ನಾನು ತುಂಬ ತಾವರೆ ಹೂವು ಕೇಳಿದ್ದಕ್ಕೆ ನಮಗೊಂಚೂರು ಜಾಸ್ತಿನೇ ಆಯಿತು. ನಾನು ಅವರಿಗೆ ಮಲ್ಲಿಗೆ ಒಂದು ದಿಂಡು ತಾವರೆ ಹೂವು ಜಾಸ್ತಿ ಹೇಳಿದಿಂದ ನಮಗೊಂಚೂರು ಜಾಸ್ತಿ ಆಯಿತು. ಸೊ ನಾನು ಇವ್ರ ನಂಬರಂತೂ ನಿಮಗೆ ಖಂಡಿತ ಕೊಡ್ತೀನಿ. ಯಾರಿಗಾದರೂ ಬೇಕಾದರೆ ನೀವು ಕಾಲ್ ಮಾಡಿ ಕೇಳ್ಬೋದು ಯಾವ ಥರ ನೀವು ಡೆಕೋರೇಷನ್ ಬೇಕು ಅಂತೇಳಿ. ಇವ್ರಿಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಅವರು ನಿಮಗೆ ಹೇಳ್ತಾರೆ ಅದಕ್ಕೆ ಏನು ಪ್ರೈಸ್ ಆಗುತ್ತೆ ಅಂತೇಳಿ. ಮತ್ತು ಈ ಆರ್ಚ್ ನಾನು ಮಾಡಿಸಿದ್ನಲ್ಲ, ಇದರಲ್ಲೂ ಸುಮಾರು ಡಿಸೈನ್ಗಳಿತ್ತು. ಸೊ ನನಗಂತೂ ಇದೇ ಥರ ಡಿಸೈನ್ ಬೇಕು ಅಂತಲೇ ನಾನು ಈ ಥರ ಮಾಡಿಸ್ಕೊಂಡಿರೋದು. ನಿಮಗೆ ಬೇರೆ ಥರ ಯಾವುದಾದ್ರೂ ಬೇಕು ಅಂತಂದರೆ ಅದರದ್ದು ಪ್ರೈಸ್ ಅವ್ರು ಹೇಳ್ತಾರೆ. ಈಗ ಮಲ್ಲಿಗೆ ಹೂವಿನ ಸೀಸನ್ ಇನ್ನೂ ಇಲ್ಲ, ಸೊ ಹಂಗಾಗಿ ನಮಗೆ ಮಲ್ಲಿಗೆ ಹೂಕ್ಕೆ ಒಂಚೂರು ಜಾಸ್ತಿ ಆಗೋಯಿತು ಅಮೌಂಟು. ಮತ್ತು ತಾವರೆ ಹೂವು ಎಲ್ರಿಗೂ ಗೊತ್ತಿರುತ್ತೆ ಅದು ಒಂಚೂರು ಕಾಸ್ಟ್ಲಿ ಅಂತ. ಬೇರೆ ಹೂವು ಎಲ್ಲ ಏನು ಶಾವಂತಿಗೆ ಹೂವು ಎಲ್ಲ ಸ್ವಲ್ಪ ಕಮ್ಮಿನೇ ಇತ್ತು. ಬಟ್ ನನಗೆ ಐಡಿಯಾ ಇತ್ತು, ನಾನು ಇದೇ ಥರನೇ ಮಾಡಿಸ್ಬೇಕು ಅನ್ನೋ ಆಸೆ ಇತ್ತು. ಹಂಗಾಗಿ ಮತ್ತು ತೋಮಾಲೆಗಳೆಲ್ಲ ಅವರು ನಮಗೆ ಸ್ಪೆಷಲಾಗಿ ಮಾಡಿಕೊಟ್ಟಿದ್ರು. ನಾರ್ಮಲಲ್ಲಿ ನಿಮಗೆ ಮಾರ್ಕೆಟಲ್ಲೆಲ್ಲ ಇಷ್ಟು ದಪ್ಪದ್ದು ತೋಮಾಲೆಗಳು ಸಿಗಲ್ಲ. ನಮಗೆ ಮಾತ್ರ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆಮೇಲೆ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ. ಏನೋ ಒಂದು ನಾರ್ಮಲಾಗಿ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಕೈ ಬಿಟ್ಟರು, ನಾವು ಕಲ್ತಿರೋ ಕೆಲಸ ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ, ಹಂಗಾಗಿ ನಾವಾಗೆ ಕೈ ಕೆಲಸ ಕಲ್ತಿರಬೇಕು. ಈಗ ಹೂವು ಆಗಲಿ ನೋಡಿ, ಇವಾಗ ಇದರಲ್ಲಿ ಎಷ್ಟು ಕಷ್ಟಪಟ್ಟಿರ್ತಾರೆ. ಬೆಳಗ್ಗೆನೇ ಹೋಗಿ ಮಾರ್ಕೆಟ್ಗೆ ಹೋಗಿ ಕಷ್ಟಪಟ್ಟು ತಂದು ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ 10 ರೂಪಾಯಿ ಅವರಿಗೆ ಲಾಭ ಸಿಕ್ಕಿದ್ರು ಏನೋ ಒಂಥರ ಖುಷಿ. ಯಾಕಂದರೆ ಅವರು ಓನಾಗಿ ಕೆಲಸ ಮಾಡ್ತಿದ್ದಾರೆ ಅಲ್ವಾ. ನಮಗೆಲ್ಲ ಆ ಆಪ್ಷನ್ನೇ ಇಲ್ಲ. ನಾನು ಹೊರಗಡೆ ಹೋಗಿ ಕೆಲಸ ಮಾಡೋದ್ರಿಂದ ನನಗೆ ಟೆನ್ಷನ್ನು. ಏನಾದರೂ ಆಫೀಸಲ್ಲಿ ಪ್ರಾಬ್ಲಮ್ ಆಗಿಬಿಟ್ರೆ ಏನು ಮಾಡ್ತಾರಪ್ಪ, ಕೆಲಸದಿಂದ ತೆಗೆದುಬಿಡ್ತಾರ, ಏನಾಗುತ್ತೆ ಅಂತ ನನ್ನ ತಲೆಯಲ್ಲಿ ಅದೇ ಓಡ್ತಿರುತ್ತೆ. ಬಟ್ ಇವ್ರಿಗೆ ಆಗಲ್ಲ. ಮತ್ತು ಇನ್ನೂ ಒಂದೇನೆಂದರೆ ಹೂವು ಕಟ್ಟೋರಾಗಲಿ ಹೂವು ಮಾರೋರಾಗಲಿ ಖಂಡಿತ ಅವ್ರಿಗೆ ಒಳ್ಳೆ ಲಾಭ ಇರುತ್ತೆ. ಯಾಕೆ ಅಂದರೆ ಅದು ಲಕ್ಷ್ಮಿ ಥರ. ನಾವು ಒಂದು ಟೈಮಲ್ಲಿ ಹೂವು ಕಟ್ತಾಯಿದ್ವಿ, ನಾವು ಫಸ್ಟ್ ಇದ್ದಿದ್ದು ಮತ್ತಿಕೆರಿನಲ್ಲಿ. ಸೊ ಆವಾಗ ನಾವು ತುಂಬ ಚಿಕ್ಕ ವಯಸ್ಸಿಂದನೇ ನಾವು ಹೂವು ಕಟ್ಟಿದ್ವಿ. ಸೊ ಇವರು ಹೊಲ್ದಿರೋ ಥರ ಎಲ್ಲ ಹೂವು ಹೊಲಿಯೋದಕ್ಕೆ ನನಗೆ ಬರುತ್ತೆ, ಬಟ್ ಇವರು ತೋಮಾಲೆ ಹಾಕಿರೋ ಥರ ನನಗೆ ಬರಲ್ಲ. ಒಂದು ಸ್ಪೆಷಲಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇನೆ. ಈಗ ಕೆಲವೊಬ್ಬೊಬ್ರು ಅನ್ಕೋಬೋದು ನಾವು ಅವ್ರು ದುಡ್ಡು ಕೊಟ್ಟಿದ್ದಾರೆ, ಅವ್ರು ಹೂವು ಹೊಲ್ಕೊಟ್ಟಿದ್ದಾರೆ ಅಂತ. ಬಟ್ ದುಡ್ಡು ಇಲ್ಲಿ ಸೆಕೆಂಡ್ರಿ. ಈಗ ನಾನು ಎಷ್ಟೇ ಚೆನ್ನಾಗಿ ಪೂಜೆ ಮಾಡಿದ್ರು ಆ ಪೂಜೆಗೆ ಒಂದು ಲುಕ್ ಬಂದಿರೋದು ಈ ಹೂವು ಡೆಕೋರೇಷನಲ್ಲೇ. ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಜನ ಮೆಸೇಜ್ ಮಾಡಿದ್ದಾರೆ. ಮತ್ತು ಇವ್ರ ಕಾಂಟ್ಯಾಕ್ಟ್ ನಂಬರು ಕೇಳಿದ್ದಾರೆ. ಕೆಲವೊಬ್ಬರು ತುಂಬ ದೂರ ಇರೋರೆಲ್ಲ ಕೇಳಿದ್ದು, ಅಷ್ಟು ದೂರ ಎಲ್ಲ ಅವ್ರು ಹೋಗಲ್ಲ ಅಂತ ಹೇಳಿದ್ರು. ಲೋಕಲಲ್ಲಿರೋರೆಲ್ಲ ಕಾಂಟ್ಯಾಕ್ಟ್ ನಂಬರ್ ಕೇಳಿರೋರಿಗೆ ನಾನು ಕೊಟ್ಟಿದ್ದೀನಿ. ಆಮೇಲೆ ಈ ವಾಸು ಆ್ಯಕ್ಚುಲಿ ನಮ್ಮ ಮನೇಲಿ ಇದು 2 ವಾಸ್ ಇತ್ತು. ನಾನು ಪ್ಲಾಸ್ಟಿಕ್ ಹೂವು ಇಟ್ಟಿದ್ದೆ. ಇದರಲ್ಲಿ ನೋಡಿ ಕಲೆ ಎಷ್ಟು ಚೆನ್ನಾಗಿದೆ ಅಂದರೆ ಇವರಿಗೆ. ಆ ವಾಸು ನಾನು ಸುಮ್ಮನೆ ಏನೋ ಸೈಡಲ್ಲಿ ಇಡೋಣ ಅಂದ್ಕೊಂಡಿದ್ದೆ, ಬಟ್ ಅವ್ರು ಆ ವಾಸ್ಗೆ ಮತ್ತೆ ಹೂವು ಎಲ್ಲ ಇಟ್ಟು ಎಷ್ಟು ಚೆನ್ನಾಗಿ ಮಾಡಿಕೊಟ್ರು. ನಂಗೆ ತುಂಬ ಖುಷಿ ಆಯಿತು. ಈ ವಿಡಿಯೋದಲ್ಲಿ ನಾನು ಯಾವ ಥರ ದೇವರಿಗೆಲ್ಲ ರೆಡಿ ಮಾಡಿದ್ದೀನಿ. ಹಿಂದಿನ ದಿನವೇ ನಾನು ಫೋಟೋ ಎಲ್ಲ ಒರೆಸ್ಕೊಂಡು ಕುಂಕುಮ ಇಟ್ಕೊಂಡೆ, ಯಾಕಂದರೆ ಬೆಳಗ್ಗೆಗೆ ಆಗಲ್ಲ ಅಂಥೇಳಿ. ನಾನು ದೇವರಿಗೆಲ್ಲ ರೆಡಿ ಮಾಡಿಕೊಂಡ್ರೆ ಪಾಪ ನಮ್ಮಮ್ಮ, ನನ್ನ ತಂಗಿ, ಆಮೇಲೆ ನನ್ನ ಫ್ರೆಂಡ್ ಬಂದಿದ್ದರು. ಅವರೆಲ್ಲ ಪಾಪ ಒಬ್ಬಟ್ಟು ಮಾಡೋದಕ್ಕೆ ರೆಡಿ ಮಾಡ್ಕೋತಿದ್ರು. ಈ ಸಲ ನನ್ನ ತಂಗಿ ದೇವನಹಳ್ಳಿಲಿ ಇದ್ದಾಳಲ್ಲ, ಯಾವಾಗಲೂ ನನ್ನ ಜೊತೆ ರೀಲ್ಸ್ ಮಾಡ್ತಾಳಲ್ಲ, ಸೊ ಅವಳು ಬರೋಕ್ಕಾಗಿರಲಿಲ್ಲ. ಯಾಕಂದರೆ ಅವ್ರ ಮನೆಯಲ್ಲೂ ರಾಯರ ಪೂಜೆ ಮಾಡೋದ್ರಿಂದ ಅವಳು ಒಬ್ಬಳೇ ಇರೋದು. ನಾವಾದರೂ ಮನೆ ತುಂಬ ಇಷ್ಟು ಜನ ಇದ್ದೀವಿ ಸಪೋರ್ಟಿಗೆ, ಬಟ್ ಅವಳು ಒಬ್ಬಳೇ ಇರೋದ್ರಿಂದ ಎಲ್ಲ ಅವಳೇ ಮಾಡ್ಕೋಬೇಕಾಗಿತ್ತು. ಹಂಗಾಗಿ ಅವಳು ಈ ವಿಡಿಯೋದಲ್ಲೆಲ್ಲ ಜಾಸ್ತಿ ಕಾಣಿಸ್ಕೊಂಡಿಲ್ಲ. ಪಾಪ ಅವಳು ಮನೆಯಲ್ಲಿ ಪೂಜೆ ಮಾಡಿ ಅವಳು ಎಲ್ಲ ಅಡುಗೆ ಮಾಡಿ ದೇವರಿಗೆ ಇಟ್ಟು ಬರೋಷ್ಟರಲ್ಲಿ 11-12 ಗಂಟೆ ಆಗೋಯಿತು. ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಫೈನಲಿ ಅವಳು ಬಂದಳು. ಬಟ್ ಅವಳ ಮನೆಯಲ್ಲಿ ಪೂಜೆ ಮಾಡೋಂಗಿಲ್ಲ ಅಂದಿದ್ದಿದ್ರೆ ಅವಳು 2 ದಿವಸ ಮುಂಚೆನೇ ಬಂದುಬಿಡ್ತಿದ್ಲು. ನನಗೂ ಸ್ವಲ್ಪ ಕೆಲಸ ಎಲ್ಲ ಕಮ್ಮಿ ಆಗ್ತಿತ್ತು. ಒಂದು ಏನಂದರೆ ಮನೆಗಳಲ್ಲಿ ಫಂಕ್ಷನ್ ಅಂದರೆ ಎಷ್ಟು ಜನ ಇದ್ದರೂ ಸಾಕಾಗಲ್ಲ. ಎಷ್ಟು ಕೆಲಸ ಮಾಡಿದ್ರು ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ. ಏನೋ ಒಂದು ಮಾಡೋದಕ್ಕೆ ನಮಗೆ ಫಸ್ಟೇ ಐಡಿಯಾ ಮಾಡ್ಕೊಂಡಿರ್ತೀವಿ, ಇದೇ ಥರ ಮಾಡೋಣ ಅಂತ. ನಾನು ಒಂದು ವಾರದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಕೆಲವೊಂದೊಂದು ನಾನು ಮರ್ತೋಗ್ಬಿಟ್ಟೆ. ಡೆಕೋರೇಷನಲ್ಲೂ ಅಷ್ಟೇ ಇನ್ನೂ 1-2-3 ಬೇರೆ ಥರ ಡಿಸೈನ್ ಎಲ್ಲ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ನಾನು ಆ ಟೆನ್ಷನಲ್ಲಿ ಮರ್ತೋಗ್ಬಿಟ್ಟೆ.
ಪಾಪ ನಮ್ಮಮ್ಮ ಅಂತೂ ನನಗೆ ಪ್ರತಿ ಒಂದು ವಿಷಯದಲ್ಲೂ ತುಂಬ ಸಪೋರ್ಟ್ ಮಾಡ್ತಾರೆ. ದೇವ್ರ ವಿಷಯದಲ್ಲಿ ದೇವ್ರ ಪೂಜೆ ಮಾಡೋದ್ರಲ್ಲಂತೂ ಗುರುವಾರ ಹೊತ್ತು ಅಷ್ಟೇ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಟೈಮೇ ಇರಲ್ಲ. ಎಲ್ಲದರಲ್ಲೂ ಪಾಪ ಅವರೇ ನನಗೆ ಒಂದು ಕಡೆ ಅಡುಗೆ ಮಾಡ್ಕೊತಿರ್ತಾರೆ, ಒಂದು ಕಡೆ ದೇವ್ರಿಗೆ ಹೆಲ್ಪ್ ಮಾಡ್ತಿರ್ತಾರೆ ಏನಾದರೂ ಬೇಕು ಅಂತಂದರೆ. ಪಾಪ ನನ್ನ ಫ್ರೆಂಡು ಅಷ್ಟೇನೆ, ನನಗೆ ತುಂಬ ಬೇಜಾರಾಗ್ತಿತ್ತು. ಅವಳಿಗೆ ಆ್ಯಕ್ಚುಲಿ ಅವ್ಳಿಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಆದ್ರೂ ಅವಳು ನಮ್ಮ ಮನೆಯಲ್ಲಿ ಅಷ್ಟು ಚೆನ್ನಾಗಿ ಓಡಾಡಿಕೊಂಡು ಎಲ್ಲ ಕೆಲಸನೂ ಮಾಡಿಕೊಂಡು ನನಗೆ ಸಪೋರ್ಟಾಗಿ ನಿಂತ್ಕೊಂಡ್ಳು. ಆಮೇಲೆ ಫೈನಲಿ ಹೂವುದು ವಾಸ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗೇ ಮಾಡ್ತಾರೆ ಇದನ್ನು ಅಂತೇಳ್ಬಿಟ್ಟು. ನಾನೇನು ನಾರ್ಮಲ್ ಬೊಕ್ಕೆಗಳು ಹೇಳಿದ್ದೆ ಅಷ್ಟೇ, ಒಂದು ಹಾರ ಹೇಳಿದ್ದೆ. ಬಟ್ ಅವ್ರು ಹೂವು ಜಾಸ್ತಿನೇ ತೊಗೊಂಡು ಬಂದಿದ್ದರು. ನಮ್ಮ ಮನೆಯಲ್ಲಿ 2 ವಾಸ್ ಇತ್ತಲ್ಲ ಅಂಥೇಳಿ ಅದಕ್ಕೆ ಏನಾದರೂ ಮಾಡಿಕೊಡ್ತೀನಿ ಅಮ್ಮ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಅಂಥೇಳಿ ಈ ಥರ ಮಾಡಿಕೊಟ್ರು. ಸೀರಿಯಸ್ಸಾಗಿ ನಾವು ಎಷ್ಟೇ ದುಡ್ಡು ಕೊಟ್ಟರು ಕೆಲವೊಂದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ. ಈಗ ನಾನು ಕೊಟ್ಟಿರೋ ದುಡ್ಡು ಅವ್ರು ಖರ್ಚು ಮಾಡ್ಕೊಂಡಿರ್ತಾರೆ, ಹೂದ ಮೇಲೆ ಬಂಡವಾಳ ಹಾಕಿರ್ತಾರೆ. ಬಟ್ ಇದು ಯಾವಾಗಲೂ ನನಗೆ ನೆನಪು ಉಳ್ಕೊಂಬಿಡುತ್ತೆ, ನಾನು ಇಷ್ಟು ಚೆನ್ನಾಗಿ ಪೂಜೆ ಮಾಡಿಸ್ದೆ ಅಂತೇಳಿ. ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ನೀವು ಯಾರಿಗಾದರೂ ಮಾಡಿಸ್ಬೇಕು ಅಂತಂದರೆ ಖಂಡಿತ ಇವರಿಗೆ ಕೊಡಿ, ಆರ್ಡ್ರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಆಮೇಲೆ ಹೂವೂ ಅಷ್ಟೇ ಫ್ರೆಶ್ ಹೂವು ತಂದು ಮಾಡಿಕೊಡ್ತಾರೆ. ಅದೆಲ್ಲ ಆದಮೇಲೆ ಪಾಪ ನಮ್ಮಮ್ಮ ಒಬ್ಬಟ್ಟಿಗೆಲ್ಲ ಉಂಡೆ ಕಟ್ಟಿ ಎಲ್ಲ ರೆಡಿ ಮಾಡಿಟ್ರು. ಬೆಳಗ್ಗೆ ಒಬ್ಬಟ್ಟು ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಳ್ಳೋಕೆ ಲೇಟ್ ಆಗುತ್ತೆ ಅಂತೇಳಿ ಹಿಂದಿನ ದಿವಸನೇ ಒಬ್ಬಟ್ಟು ಮಾತ್ರ ಮಾಡ್ಕೊಂಡ್ವಿ. ಅದಾದಮೇಲೆ ನಾನು ದೇವರಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ನಾನೆಲ್ಲ ಕೆಲಸ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಹೊರಗಡೆ ಎಲ್ಲ ಆರ್ಚು ಡೆಕೋರೇಷನ್ ಹೇಳಿದ್ನಲ್ಲ ಅದನ್ನೆಲ್ಲ ಮಾಡಿದ್ರು. ಆಮೇಲೆ ನನಗೆ ಆ ಟೇಬಲ್ ಮೇಲೆ ಹಾಕೋದಕ್ಕೆ ಅವರು ನಾನು ರೆಂಟಿಗೆ ತೊಗೊಂಡು ಬಂದಿದ್ದೆ ಬಟ್ಟೆ. ಬಟ್ ನನಗೆ ಯಾಕೋ ಅದನ್ನು ಹಾಕೋದಕ್ಕೆ ಸಮಾಧಾನ ಆಗಲಿಲ್ಲ. ಯಾಕೆ ಅಂತಂದರೆ ಅದು ನಾನ್ ವೆಜ್ ಊಟದಕ್ಕೆಲ್ಲ ಹಾಕಿರ್ತಾರೆ ಟೇಬಲ್ ಮೇಲೆ ಅಂತ ನನಗೆ ಇಷ್ಟ ಆಗಿಲ್ಲ. ನಮ್ಮ ಮನೇಲಿ ದೇವರು ಪೂಜೆಗೆ ಎಲ್ಲ ಇಡೋದಕ್ಕೆ ಹಾಕೋದಕ್ಕೆ ಅಂತಲೇ ಒಂದು ಪಂಚೆ ಇತ್ತು. ಸರಿ ಅದನ್ನೇ ಹಾಕ್ಬಿಡೋಣ ಬಿಡು ಅಂತೇಳಿ ನಾನು ಅದನ್ನೇ ಹಾಕೋದಕ್ಕೆ ಹೇಳಿದೆ. ಅದೇ ಅವ್ರು ನನಗೆ ಐಡಿಯಾ ಕೊಡ್ತಾಯಿದ್ರು. ನಾನು ಫೋಟೋ ಟೇಬಲ್ ಮೇಲೆ ಇಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಅವ್ರು ಆಣಿ ಹೊಡೆದು ಗೋಡೆಗೆ ಸಿಕ್ಕಾಕ್ಸಿದ್ರು. ಇರೋದೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಐ ನೋ ನಾನು ಬೆಳಗ್ಗೆ ಓಪನ್ ಮಾಡ್ತೀನಿ, ನೀವು ಮಾಡು ಅಂತ. ಸೊ ಏನೋ ಇದೇ ಬಟ್ಟೆ ತರಲ್ಲ. ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೋ ತಂದು ಕೊಡಿ ಅಣ್ಣ. ಅದೇ ಇದೇ ಕಲರ್ ಮಾಡ್ಲಾ? ಅದೇ ಕಲರ್ ಮಾಡಿದ್ರೆ ಟೀಮ್ ಇದಕ್ಕೆ ಮ್ಯಾಚ್ ಆಗುತ್ತೆ. ಆ ಪಿಂಕೆ ಮಾಡಿ ಅಣ್ಣ, ಚೆನ್ನಾಗಿ ಕಾಣ್ತದೆ. ತರ್ಸಿ ಈ ಕಡೆ ತರ್ಸು. ಸೂಪರ್ ಆಗಿದೆ. ಎಷ್ಟು ದಿವಸದಿಂದ ನೋಡು. ಅದೇ ನಿಜವಾಗ್ಲೂ ಪ್ರಭಾ ನನ್ ತುಂಬಾ ಲಕ್ಕಿ ಬಿಡು. ಯಾಕೆ ಇಟ್ಟಿನ್ಕೊಳ್ಬೇಕು ಅಂತ ಅನಿಸ್ತು. ಪ್ರಾಮಿಸ್ ಬೃಂದಾವನ ನಾನು ಅಶ್ವಿನಿಗೆ ಅಂತ ತಗೊಂಡ ಒಂದು ವಿಗ್ರಹ ತರ್ತೀನಿ ಅಂತ. ಸಖತ್ ಖುಷಿ ಆಯ್ತು ಬಿಡು ಪ್ರಭಾ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಆಯ್ತು ಕುತ್ಕೊಂಡ್ರು. ಅಲ್ಲ ಅಭಿಷೇಕ ವಾರ ಮಾಡಿಲ್ಲ ಅಂದ್ರೂ ಫಸ್ಟ್ ಮನೆಗೆ ಬಂದ್ಮೇಲೆ ಅಭಿಷೇಕ ಮಾಡ್ಲೇಬೇಕು. ಅಭಿಷೇಕ ರಾಯರ ತುಂಬಾ ಖುಷಿ ಆಯ್ತು ಮನೆ ನೋಡು. ರಾಯರ ಮನೆಗೆ ಯಾರ್ಯಾರ ಮುಖಾಂತರ ನಮ್ಮ ಮನೆಗೆ ಬರ್ತವ್ರೆ ಅಂತಂದ್ರೆ ನಾನು ಹೇಳಿಲ್ಲ ನಿಮ್ಗಾಗ್ಲೇ. ನಾನು ಅವತ್ತೇ ನೀನು ಪೂಜೆ ಮಾಡಿಸ್ಬೇಕು ಅಂದಲ್ಲ, ಹೊಸ ಮನೆಗೆ ಬಂದಾಗ ಹೋಮ ಮಾಡಿಸ್ತೀವಿ. ನಾನು ಅವಾಗ ಎನ್ಕೊಂಡೆ ಕೊಡೋಣ ನೀವು ಯಾವ್ದಾದ್ರು ಹೋಮ ಮಾಡಿಸ್ಲಿ, ನಾನು ಇದು ಮಾಡಿಸ್ತೀನಿ ಅಂತ ನೀನು ಹೇಳಿಲ್ಲ. ಗಣೇಶ ಹೋಮ ಮಾಡಿಸ್ತೀನಿ ಅಂತ ನಿಂಗೆ ಇಷ್ಟ ಇಲ್ಲ. ಯಾವ ಬೆಳಗ್ಗೆ ಏನೇನು ಬರ್ಬೇಕು ಆ ಟೈಮ್ಗೆ ಬರೋದು. ಬೃಂದಾವನ ಅವಳ ಮನೆಗೆ ಅಂತ ತಗೊಂಡು ಅಶ್ವಿನಿ ಅವಳು ಗುರುವಾರ ನನಗೆ ಕೊಡ್ಬೇಕು ಅಂತ ಸರ್ಪ್ರೈಸ್ ಆಗಿ ತಂದಿದ್ದಾಳೆ. ಲೆಕ್ಕ ಹಾಕು ನೀನು. ಬೆಳಿಗ್ಗೆ ಓಪನ್ ಮಾಡಿ ಸೆಟಪ್ ಮಾಡಕ್ಕಾಗಲ್ಲ. ಹೆಂಗ್ ಬಂದವ ನೋಡಿ ಸುಮ್ಮನೆ ರಾಯರು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೃಂದಾವನ ನಮ್ಮ ಮನೆಗೆ ಬಂತ. ಇವತ್ತು ನನಗೆ ನೋಡು ರಾಯರು ಪೂಜೆ ಮಾಡೋ ದಿನ ನಮ್ಗೆ ರಾಯರ ವಿಗ್ರಹ ಸ್ವಾಮಿ. ನನಗೆ ತುಂಬ ಖುಷಿ ಆಯಿತು ನನ್ನ ಫ್ರೆಂಡು ವಿಗ್ರಹ ಕೊಟ್ಟಿದ್ದಕ್ಕೆ. ಇದರಲ್ಲಿ ಫ್ಲೋನಲ್ಲಿ ಏನೇನು ಮಾತಾಡ್ಬಿಟ್ಟಿದ್ದೀನೋ ನನಗೆ ಗೊತ್ತಿಲ್ಲ. ಅದಾದಮೇಲೆ ದೇವ್ರ ಮನೆಗೆ ತುಂಬ ಚೆನ್ನಾಗಿ ಬೊಕ್ಕೆ ಮಾಡಿಕೊಟ್ರು. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಮಾಡಿಕೊಡ್ತಾರೆ ಅಂತ. ಆಮೇಲೆ ನಾನು ಹೇಳೂ ಇರಲಿಲ್ಲ ದೇವ್ರ ಮನೆಯಲ್ಲಿ ಇಡೋದಕ್ಕೆ ಮಾಡಿಕೊಡಿ ಅಂಥೇಳಿ. ಅದು ಜಾಗ ಖಾಲಿ ಇತ್ತು ಅಂಥೇಳಿ ಫೋಟೋ ನನ್ನ ರಾಯರ ಫೋಟೋ ಈಚೆ ಇಟ್ಟಿದ್ನಲ್ಲ. ಸೊ ಹಂಗಾಗಿ ಅಲ್ಲಿ ಆ ಕಡೆ ಈ ಕಡೆ ಜಾಗ ಖಾಲಿ ಇತ್ತು ಅಂತ ಈ ಥರ 2 ಮಾಡಿಕೊಟ್ರು. ಬೊಕ್ಕೆನೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನೋಡಿ ನಮ್ಮ ಮನೆ ಬಾಡಿ ಬಿಲ್ಡರ್ ಸಿಲಿಂಡರ್ ಬರ್ತಾ ಇದ್ದಾರೆ. ಬಾಡಿ ಬಿಲ್ಡರ್ ರಿಟರ್ನ್ ಗಿಫ್ಟ್ ಕೊಟ್ಟಿದ್ನಲ್ಲ ಅವೇಲೆ ಸಿಲಿಂಡರ್ ವಾಸನೆ ಬರ್ತಾ ಇದೆಯಾ? ಗ್ಯಾಸ್ದು ಇಲ್ಲ ಅಕ್ಕ ಯಾಕಂತ
ಏನೋ ಗೊತ್ತಿಲ್ಲ, ಸಿಲಿಂಡ್ರು ಅದು ಹಚ್ಚಿದ ತಕ್ಷಣ ಫುಲ್ಲು ಸ್ಮೆಲ್ ಬರ್ತಿತ್ತು. ಆಮೇಲೆ ನಂಗೆ ಯಾಕೋ ಭಯ ಆಯಿತು. ಅದರಲ್ಲಿ ಒಬ್ಬಟ್ಟು ನಾವು ಅದ್ರಲ್ಲಿ ಮಾಡಲಿಲ್ಲ ಈ ಸ್ಟೌವಲ್ಲಿ. ಅದಕ್ಕೆ ನಾವೇನು ಮಾಡಿದ್ವಿ, ಮಾಮೂಲಿ ನಮ್ಮ ಸ್ಟೌವಲ್ಲೇ ಮನೆ ಸ್ಟೌವಲ್ಲೇ 2 ಸೈಡು ಹೆಂಚಿಟ್ಟು ಮಾಡ್ಕೊಂಡ್ಬಿಟ್ವಿ. 2 ಕಡೆ ಹೆಂಚಿಟ್ಟು ಮಾಡಿದ್ದಕ್ಕೆ ಸ್ವಲ್ಪ ಬೇಗನೂ ಆಯಿತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.